ಯುವತಿಯರೇ, ನೀವು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ? ಹಾಗಾದರೆ ಸ್ವಲ್ಪ ಹುಷಾರಾಗಿ ಪ್ರಯಾಣ ಮಾಡಬೇಕಾಗುತ್ತೆ. ಬಸ್ನಲ್ಲಿ ನಾನಾ ತೊಂದರೆಗಳು ಉಂಟಾಗ್ತಾ ಇವೆ. ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಖಾಸಗಿ ಅಂಗವನ್ನು ಮುಟ್ಟುವಂತಹ ದುರುಳರಿದ್ದಾರೆ. ನೀವು ಅದಕ್ಕೋಸ್ಕರ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹೆಣ್ಣು ಮಕ್ಕಳಿಗೆ ಮೈಯೆಲ್ಲ ಕಣ್ಣಿದ್ರೆ ಮಾತ್ರ ಅವರು ಸರ್ವೈವ್ ಆಗೋಕ್ಕೆ ಸಾಧ್ಯ. ಸಾರ್ವಜನಿಕ ಪ್ರದೇಶಗಳಲ್ಲಿ ಇರುವಂತಹ ಮಾತು ಮೊದಲಿಂದ ಇದೆ. ಇದು ಈಗೂ ಕೂಡ ಬರ್ತಾ ಇರೋದು, ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಈ ರೀತಿಯಾದಂತಹ ಕಂಡು. ಇಲ್ಲೊಬ್ಬ ಯುವಕ ನಿದ್ರೆ ಮಾಡ್ತಿದ್ದಂತಹ ಯುವತಿಯ ಎದೆ ಭಾಗವನ್ನು ಮುಟ್ಟಿ ಅಸಭ್ಯ ವರ್ತನೆಯನ್ನು ಮೆರೆದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಚಲಿಸುತ್ತಿದ್ದಂತಹ ಬಸ್ನಲ್ಲಿ ನಡೆದಂತಹ ಘಟನೆ ಇದು. ಕಾಮುಕನ ಪೈಚಾಚಿಕ ಕೃತ್ಯ ನಡೆದು ಹೋಗಿದೆ. ಅಲ್ಲಿ CCTV ಕ್ಯಾಮ್ರಾ ಕೂಡ ಇರುತ್ತೆ, ಎಲ್ಲವೂ ಕೂಡ ಚೆಕ್ ಮಾಡಬಹುದು ಅದು ತಪ್ಪು ಮಾಡಿದಾನೆ ಇಲ್ಲ ಅಂತ ಹೇಳಿ. ಕಾರವಾರದಿಂದ ಆಂಕೋಲಾಕ್ಕೆ ಹೊರಟಿದ್ದಂತಹ ಬಸ್ನಲ್ಲಿ ಈ ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಸ್ನಲ್ಲಿ ನಿದ್ರೆ ಮಾಡ್ತಿದ್ದಂತಹ ಯುವತಿಯ ಜೊತೆ ಅಸಭ್ಯವಾಗಿ ವರ್ತನೆಯನ್ನು ಮಾಡ್ತಾನೆ. ಪಕ್ಕದ ಸೀಟ್ನಲ್ಲಿ ಕುಳಿತಿದ್ದ ಯುವಕ, ಆ ಯುವತಿ ಕೂಡ ಅದೇ ಪಕ್ಕದ ಸೀಟಲ್ಲಿ ಕುಳಿತಿದ್ಲು ಅಂತ ಅನಿಸುತ್ತೆ. ಅಲ್ಲಿ ಈ ರೀತಿಯಾಗಿ ಒಂದು ಘಟನೆ ಆಗಿದೆ. ಯುವತಿಯ ಜೊತೆ ಅಸಭ್ಯವಾಗಿ ಮುಟ್ಟುವಂಥ ಕೆಲಸವನ್ನು ಮಾಡಿದ್ದಾನೆ. ಆ ಒಂದು ವಿಚಾರ ಹೊರಗೆ ಬಂದಿದೆ. ನಿದ್ರೆಯಿಂದ ಎದ್ದಂತಹ ಯುವತಿ ಯುವಕನಿಗೆ ಸರಿಯಾಗಿ ಬಾರಿಸಿದಾಳೆ. ಯಾಕಂದರೆ ತುಂಬ ಅಲರ್ಟಾಗಿರಬೇಕಾಗುತ್ತೆ. ನಾವು ಬಸ್ಸಲ್ಲಿ ಓಡಾಡಬೇಕಾದ್ರೆ ಸಾಕಷ್ಟು ವಿಚಾರ ಕೇಳ್ತೀವಿ, ಬಸ್ಸಲ್ಲಿ ಹಂಗಾಯಿತು ಹಿಂಗಾಯಿತು ಅದು ಇದು ಅಂತ ಹೇಳಿ. ಕೆಲವೊಬ್ಬರು ಹೆಣ್ಮಕ್ಳು ಏನು ಮಾಡ್ತಾರೆ, ಅವ್ರಿಗೆ ಪಾಪ ಧೈರ್ಯ ಇರಲ್ಲ, ಯಾಕೆ ಬೇಕು ಅಂತ ಬೈಕೊಂಡು ಏನೊಂದು ಮಾಡಿಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಕೆಲವರು ಹಂಗಿರಲ್ಲ, ತುಂಬ ಕರೆಕ್ಟಾಗಿರ್ತಾರೆ. ಕೋಪ ಬಂದರೂ ಸರಿ, ಎಷ್ಟೇ ಜನ ಇದ್ದರೂ ಸರಿ, ನನಗೆ ಕಿರುಕುಳ ಕೊಟ್ಟರೆ, ನನಗೇನಾದರೂ ತೊಂದರೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ತಿರುಗಿ ಬೀಳ್ತೀನಿ ಅನ್ನೋಂಥ ಹೆಣ್ಣುಮಕ್ಳು ಏನಿರ್ತಾರೆ, ಅವರು ಈ ರೀತಿಯಾಗಿ ಕಪಾಳ ಮೋಕ್ಷವನ್ನು ಮಾಡ್ತಾರೆ. ಅದು ಕೂಡ ಸರಿ. ಯಾಕಂದರೆ ಸುಮ್ಮನೆ ಬಂದು ತೊಂದರೆಯನ್ನು ಕೊಡೋದು, ಈ ರೀತಿಯಾಗಿ ಕಿರುಕುಳವನ್ನು ಕೊಡೋದು, ಇರಿಟೇಟ್ ಮಾಡುವಂಥದ್ದು, ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಬಂದು ಬೇಕಂತ ಮಾತನಾಡಿಸುವಂಥದ್ದು, ಇವೆಲ್ಲವೂ ಕೂಡ ಮಹಿಳೆಯರಿಗೆ ಕೊಡುವಂತಹ ಕಿರುಕುಳ. ಹೆಣ್ಮಕ್ಳಿಗೆ ಇಷ್ಟ ಇದ್ದರೆ ಅವರೇ ಬಂದು ಮಾತನಾಡ್ತಾರೆ, ನೀವು ಹೋಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ನೀವು ಇಷ್ಟ ಇದ್ದರೆ ಅವ್ರು ನಿಮ್ಮ ಪಕ್ಕ ಬಂದು ಕೂತ್ಕೊಳ್ತಾರೆ, ಎಲ್ಲ ನಿಮ್ಮ ಮೇಲೇ ಬಂದು ಕೂತ್ಕೊಳ್ತಾರೆ. ಬಟ್ ಆದರೆ ಒಬ್ಬ ಹೆಣ್ಣುಮಗಳು ಇಷ್ಟ ಇಲ್ಲ ಅಂತಂದರೆ ಅವ್ರ ಕಡೆ ತಿರುಗು ಕೂಡ ನೋಡಲ್ಲ. ಅದು ಹೆಣ್ಮಕ್ಳ ಸ್ವಭಾವ ಹಿಂಗಿರುತ್ತೆ. ಹೀಗಿರುವಾಗ ಯಾರೋ ಒಬ್ಬ ವ್ಯಕ್ತಿ ಗುರುತು ಪರಿಚಯ ಇಲ್ಲದವನು ಬಂದು ಅಸಭ್ಯವಾಗಿ ವರ್ತನೆ ಮಾಡಿದಾಗ ಕಪಾಳ ಮೋಕ್ಷ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆ ಯುವತಿ ಕರೆಕ್ಟಾಗಿ ಮಾಡಿದ. ಘಟನೆ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ನೊಂದ ಯುವತಿ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಆಂಕೋಲಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆತ ಯಾರು, ಎಲ್ಲಿಂದ ಬಂದ, ಎಲ್ಲಿಗೆ ಹೋಗ್ತಾ ಇದ್ದ, ಆತ ಇದೇ ರೀತಿಯಾಗಿ ಎಲ್ಲ ಕಡೆ ವರ್ತನೆಯನ್ನು ಮಾಡಿದ್ನ, ಈ ಹಿಂದೆ ಈತನ ಮೇಲೆ ಏನಾದರೂ ಕೇಸ್ಗಳು ಇದೆಯಾ, ಇದರೆಲ್ಲದ್ರ ಬಗ್ಗೆ ತನಿಖೆ ಆಗುತ್ತೆ. ಆದರೆ ಆ ಯುವತಿ ಎಚ್ಚೆತ್ಕೊಂಡು ಕೂಡಲೇ ಆತನ ಕಪಾಳಕ್ಕೆ ಹೊಡೆದು ಆತನಿಗೆ ಬುದ್ಧಿ ಕಲಿಸಿದ್ದಾಳೆ. ಅಲ್ಲಿ ಬಸ್ನಲ್ಲಿದ್ದರೂ ಕೂಡ ವಿಚಾರ ಗೊತ್ತಾಗಿರುತ್ತೆ, ಅವರು ಕೂಡ ಬೈದಿರ್ತಾರೆ. ಯಾಕಂದರೆ ಬಸ್ನಲ್ಲಿ ನಾವೀಗ ನೋಡ್ತಾನೇ ಇರ್ತೀವಿ, ಒಂದೊಂದು ರೀತಿಯಾಗಿ ಘಟನೆಗಳು ಆಗ್ತಾ ಇದೆ. ಅದರಲ್ಲಿ ಇದು ಕೂಡ ಒಂದು ಸೇರುತ್ತೆ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.